ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಮಹಾಸಂಗ್ರಾಮ ಈಗ ಸಂಪೂರ್ಣವಾಗಿ ನಿಯಂತ್ರಣ ತಪ್ಪಿದ್ದು ಇಡೀ ಕೊಲ್ಲಿ ರಾಷ್ಟ್ರಗಳು ಯುದ್ಧದ ಜ್ವಾಲೆಯಲ್ಲಿ ಧಗಧಗನೆ ಹೊತ್ತಿ ಉರಿಯುತ್ತಿವೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಂತಾರಾಷ್ಟ್ರೀಯ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದ ಇರಾನ್ ಸೇನೆಗೆ ಬುಧವಾರ ಅಮೆರಿಕದ ಪಡೆಗಳು ಭೀಕರ ವಾಯುದಾಳಿಯ ಮೂಲಕ ತಕ್ಕ ಶಾಸ್ತಿ ಮಾಡಿವೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ನೀಡಿರುವ ಮಾಹಿತಿ ಪ್ರಕಾರ ಯುದ್ಧ ವಿಮಾನಗಳು, ಡ್ರೋನ್ಗಳು ಹಾಗೂ ಯುದ್ಧ ನೌಕೆಗಳ ಮೂಲಕ ಸತತ 7 ಗಂಟೆಗಳ ಕಾಲ ಇರಾನ್ ಕರಾವಳಿಯ ಕ್ಷಿಪಣಿ ಉಡಾವಣಾ ಕೇಂದ್ರಗಳು ಮತ್ತು ಡ್ರೋನ್ ನೆಲೆಗಳ ಮೇಲೆ ಅಮೆರಿಕ ನಿಖರ ದಾಳಿ ನಡೆಸಿ ಧ್ವಂಸಗೊಳಿಸಿದೆ. ಅಷ್ಟೇ ಅಲ್ಲದೆ ಇರಾನ್ ಬಂದರುಗಳ ಮೇಲೆ ನೌಕಾ ದಿಗ್ಬಂಧನವನ್ನು ಹೇರಿದೆ. ಆದರೆ ಅಮೆರಿಕದ ಈ ತೀವ್ರ ದಾಳಿಯಿಂದ ಕೆರಳಿರುವ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕ್ಯಾಪ್ಸ್ ಆಪರೇಷನ್ ನಾಸರ್ 2 ಹೆಸರಿನಲ್ಲಿ ಅಮೆರಿಕಗೆ ಆಶ್ರಯ ನೀಡಿರುವ ನೆರೆ ರಾಷ್ಟ್ರಗಳ ಮೇಲೆ ಭೀಕರ ಪ್ರತಿಕಾರ ದಾಳಿ ನಡೆಸಿದೆ. ಕುವೈತ್, ಬಹ್ರೇನ್ ಮತ್ತು ಜೋರ್ಡಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ಪಡೆಗಳು ಸರಣಿ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ಭೀಕರ ದಾಳಿಯಲ್ಲಿ ಕುವೈತ್ನಲ್ಲಿರುವ ಅಮೆರಿಕದ ಪೇಟ್ರಿಯಾಟ್ ವಾಯುರಕ್ಷಣಾ ವ್ಯವಸ್ಥೆ ಹಾಗೂ ಭೂಟಾನ್ನಲ್ಲಿ ನಿಲ್ಲಿಸಲಾಗಿದ್ದ F-35 ಸೇರಿದಂತೆ ಅತ್ಯಾಧುನಿಕ ಯುದ್ಧ ವಿಮಾನಗಳು ಮತ್ತು ಡ್ರೋನ್ಗಳನ್ನು ನಾಶಪಡಿಸಿರುವುದಾಗಿ ಇರಾನ್ ಘೋಷಿಸಿಕೊಂಡಿದೆ. ಗಲ್ಫ್ ಸಹಕಾರ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಜಾಸೆಮ್ ಅಲ್-ಫುಡೈವಿ ಅವರು ಇರಾನ್ನ ಈ ವಿನಾಶಕಾರಿ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ದು, ಇಡೀ ಮಧ್ಯಪ್ರಾಚ್ಯದಲ್ಲಿ 3ನೇ ಮಹಾಯುದ್ಧದ ಭೀತಿ ಆವರಿಸಿದೆ.